ನೀವು ಈ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಮಾಡೋದಿಲ್ವೇ? ಇಷ್ಟು ದಿನಗಳಿಂದ ಪ್ರಯತ್ನ ಮಾಡ್ತಿದ್ದೀರಾ, ಆದ್ರೂ ಕೆಲ್ಸ ಸರಿಯಾಗಿ ಸಿಗ್ತಿಲ್ಲ. ಬೇರೆ ಯಾವ್ದಾದ್ರೂ ಕೆಲ್ಸ ಮಾಡಿದ್ರೆ ಸ್ವಲ್ಪ ಹಣ ಬಂದ್ರೆ ನಮ್ಗೆ ಸಹಾಯ ಆಗುತ್ತೆ ಅಲ್ವಾ? ನಾನೀ ಕೆಲ್ಸದಲ್ಲೇ ಪರಿಣತಿ ಹೊಂದಿದ್ದೇನೆ ಸೀತಾ. ಈ ಕೆಲಸ ನನಗೆ ಚೆನ್ನಾಗಿ ಬರ್ತದೆ. ಬೇರೆ ಕೆಲಸ ಮಾಡೋದು ನನಗೆ ಅಷ್ಟು ಸುಲಭವಲ್ಲ. ಆದ್ರಿಂದ ನಾನು ಇದೇ ಕೆಲಸವನ್ನು ಮುಂದುವರಿಸ್ತೇನೆ. ನೀವಿಷ್ಟು ಶ್ರಮ ಪಡ್ತೀರಾ, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೀರಾ, ಆದ್ರೂ ಒಂದ್ ದಿನವೂ ಸರಿಯಾಗಿ ಹಣ ಸಿಗ್ತಾ ಇಲ್ಲ. ಮನೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಷ್ಟವಾಗ್ತಾ ಇದೆ. ಸೀತಾ, ನೀನು ಚಿಂತಿಸ್ಬೇಡ. ನಾವೀಗ ಕಷ್ಟದಲ್ಲಿದ್ದೀವಿ ಅನ್ನೋದು ಸತ್ಯ. ಆದರೆ ಈ ಸಮಯ ಸದಾಕಾಲ ಇರೋದಿಲ್ಲ. ಒಂದು ದಿನ ನಮ್ಮ ಜೀವನವೂ ಬದಲಾಗುತ್ತೆ. ನಾನು ಶ್ರಮ ಪಡ್ತಾ ಇರ್ತೀನಿ. ದೇವರು ನಮ್ಮನ್ನ ಖಾಲಿ ಕೈಯಲ್ಲಿ ಬಿಡೋದಿಲ್ಲ. ಹೀಗೆ ಹೇಳಿ ರವಿ ತನ್ನ ಕೆಲಸಕ್ಕೆ ಹೊರಟನು. ಬೆಳಿಗ್ಗೆ ಬೇಗನೆ ಮಾರುಕಟ್ಟೆಗೆ ಹೋಗಿ ತನ್ನ ಎಲ್ಲಾ ಸಾಮಾನುಗಳನ್ನು ಅಲ್ಲಿ ಇಟ್ಟು ಕುಳಿತುಕೊಂಡನು. ಸಮಯ ನಿಧಾನವಾಗಿ ಸಾಗುತ್ತಾ ಹೋಯಿತು. ಬೆಳಿಗ್ಗೆ ಮಧ್ಯಾಹ್ನವಾಯಿತು. ಮಧ್ಯಾಹ್ನದಿಂದ ಸಂಜೆಯಾಗಿತು. ಆದರೆ ದಿನಪೂರ್ತಿ ಕಾಯುತ್ತಿದ್ದರೂ ಅವನ ಬಳಿಗೆ ಒಬ್ಬ ಗ್ರಾಹಕರೂ ಬಂದಿಲ್ಲ. ಬೆಳಿಗ್ಗೆಯಿಂದ ಇಲ್ಲಿ ಕುಳಿತಿದ್ದೀನಿ, ಒಬ್ಬ ಗ್ರಾಹಕರೂ ಬರಲಿಲ್ಲ. ಇವತ್ತು ಕೂಡ ಏನೂ ಸಿಗದಿದ್ರೆ ಮನೆಗೆ ಹೇಗೆ ಹೋಗಲಿ? ಸೀತಾ ಮತ್ತು ಪಿಂಕು ನನ್ನನ್ನು ನಂಬಿಕೊಂಡಿದ್ದಾರೆ. ನಾನವರನ್ನ ನಿರಾಶೆಪಡಿಸಬಾರದು. ಅಷ್ಟರಲ್ಲಿ ಅವನ ಸ್ನೇಹಿತ ವಿಷ್ಣು ಕಮ್ಮಾರ ಅಲ್ಲಿಗೆ ಬರುತ್ತಾನೆ.